31 ದಿನಗಳ ಬಳಿಕ ಕೊನೆಗೂ ಪ್ರತ್ಯಕ್ಷರಾದ ಪ್ರಜ್ವಲ್ ರೇವಣ್ಣ. ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿ ಷಡ್ಯಂತ್ರವೆಂದು ಅಸಮಾಧಾನ. ಮೇ 31ಕ್ಕೆ ಎಸ್ಐಟಿ ಮುಂದೆ ವಿಚಾರಣೆ ಎದುರಿಸೋದಾಗಿ ವಾಗ್ದಾನ. ಷಡ್ಯಂತ್ರ ಎಂದ ಪ್ರಜ್ವಲ್ಗೆ ಡಿಸಿಎಂ ಡಿಕೆಶಿ ಚೆಕ್ಮೇಟ್. ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಎಸ್ಐಟಿ ಫುಲ್ ಅಲರ್ಟ್. ಬಂಧನ ಭೀತಿಯಲ್ಲಿರುವ ಭವಾನಿ ರೇವಣ್ಣಗೆ ರಿಲೀಫ್ ಕೊಡುತ್ತಾ ಕೋರ್ಟ್. ವಿಧಾನ ಪರಿಷತ್ ಟಿಕೆಟ್ಗಾಗಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಿಗ್ ವಾರ್. ಮೋದಿ ದೇವರ ಅವತಾರನ ಅಂತ ಬಿಜೆಪಿಗೆ ಸಿಎಂ ಕೌಂಟರ್. ಇವಿಎಂಗಳು ಏನು ಆಗದಿದ್ರೆ ನಮ್ಮದೇ ಗೆಲುವೆಂದು ಡಿಕೆಶಿ ಟಕ್ಕರ್. ವಿಚಾರಣೆಗೆ ಹಾಜರಾಗದೆ ಸುಳ್ಳಿನ ಪಾಠ ಮಾಡಿ ನಟಿಯ ದೌಲತ್. ಲಾಕಪ್ ಡೆತ್ ಕೇಸ್ನಲ್ಲಿ 3 ಪೊಲೀಸರ ಅಮಾನತು. ಆಪ್ತನ ಮೇಲಿನ ಹಲ್ಲೆಯಿಂದ ಧ್ರುವ ಸರ್ಜಾ ಸಿಟ್ಟು. ಉಗ್ರ ರೂಪ ತಾಳಿದ ರೆಮೆಲ್ ಚಂಡಮಾರುತ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ರಾಜ್ಕೋಟ್ ಅಗ್ನಿ ಅನಾಹುತ. 2,000 ಜನರ ಬಲಿ ಪಡೆದ ಪಪುವಾ ನ್ಯೂಗಿನಿಯಾ ಭೂಕುಸಿತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.